ಸಿಗ್ತಾ? ಬಟ್ ನಮ್ ಸೆಲ್ಫಿ ಸ್ಟಿಕ್ ಬಂದು ಚಿಕ್ಕದಿದೆಯಲ್ಲ ಮಾರ. 15 ಕಾಲು ನಾರ್ಮಲ್ ಕಾಲು. ಅದೇ 5 ಗಂಟೆಗೆ ಬಂದಿದ್ರೆ ಮುದ್ದಾಡೋದು ಬರ್ತಿದ್ದ. ಈ ತರ ಬಿಸಿಲು ಬೀಳ್ಬೇಕು ಇದ್ರ ಮೇಲೆ. ಬೆಳ್ಳಿ ಪಳ ಪಳ ಅಂತ ಹೊಳಿತಿರ್ಬೇಕು. ಪ್ರೇಮಿ ಬರುತ್ತಿಲ್ಲ. ಇದನ್ನೆಲ್ಲ ಹೇಳ್ಬೇಡ, ಅಲ್ಲಿ ಕಟ್ ಮಾಡೋದು. ಆ ತರ ಇದು ಸಕಲ ಬರ್ತಿದ್ದಾರೆ ಪ್ರೇಮು. ನಮ್ಮನೆ ನೋಡ್ತಾರಲ್ಲ ಎಡಕ್ಕ ಬಲಕ್ಕ ಅದನ್ನ ಆಫ್ ಮಾಡ್ಕೊಳ್ಳೋದು ಕೇಳಿಸ್ತದ. ಅದು ಇದ್ರು ರೋಡಲ್ಲಿ ಮಾಡ್ಬೇಕಾರೆ ಚೀ 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 ಏನು ನಮ್ಮ ತಲೆ ಮೇಲೆಲ್ಲ ಬಿತ್ತಲ್ಲೋ. ಎಲ್ಲಿಗೆ ಪಯಣ? ಪ್ರಯಾಣ ಮಾತ್ರವಲ್ಲ, ಅನುಭವ. ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಮಗೆ ನಿಮಗೆ ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿ ಜೊತೆಗೆ ಒಂದು ಒಳ್ಳೆ ಯಶಸ್ಸನ್ನು ತಂದುಕೊಡ್ಲಿ ಅಂತ ದೇವ್ರನ್ನ ಪ್ರಾರ್ಥಿಸ್ತೀನಿ. ಇದೇ ಹೊಸ ವರ್ಷದ ದಿನ ನಮ್ಮ ಒಂದು ಹೊಸ ಪಯಣವನ್ನ ಶುರು ಮಾಡಿದ್ದೀವಿ. ಅದೇ ಎಲ್ಲಿಗೆ ಪಯಣ. ಜನರಲಿ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು ಅಂತಾರೆ. ಆದರೆ ನಮ್ಮ ಜೀವನದ ಪಯಣದ ಉದ್ದಕ್ಕೂ ಎಲ್ಲಿಗೆ ಅಂತ ಗೊತ್ತಿಲ್ಲದೆ ಪ್ರತಿ ದಿನ ಪ್ರತಿ ಕ್ಷಣನೂ ಹೇಗೆ ಎಲ್ಲಿಗೆ ಮುಂದೆ ಜೀವನ ಹೇಗೆ ಅಂತೆಲ್ಲ ಯೋಚನೆ ಮಾಡ್ಕೊಂತ ನಮಗೆ ನಾವೇ ಪ್ರಶ್ನೆ ಕೇಳ್ಕೊಂತ ಮುಂದೆ ಸಾಕ್ತಾನೆ ಇರ್ತೀವಿ. ಆ ಥರದ ಹಲವಾರು ಜೀವನಗಳ ಅನುಭವವೇ ಎಲ್ಲಿಗೆ ಪಯಣ. ಇದು ಬರೀ ಪ್ರಯಾಣ ಮಾತ್ರ ಅಲ್ಲ, ಅನುಭವ. ಜೀವನದ ಅನುಭವದ ಜೊತೆಗೆ ಹೊಸ ಹೊಸ ಜಾಗಗಳನ್ನು ತೋರಿಸಿ ಅದರ ಒಂದು ಅನುಭವವನ್ನು ಪಡೆಯೋಣ. ನಾನು ಮನೋಜ್ ಪಂಚಮುಖಿ, ನಿಖಿಲ್. ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಖ್ಯ ಅಂತ ಕರಿಬೋದು. ಸೊ ನಿಮಗೆ ನಮ್ಮ ಚಾನೆಲ್ನ ಒಂದು ಉದ್ದೇಶ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಇದನ್ನ ಶೇರ್ ಮಾಡಿ. ನಾ ಬೆಂಕಿಯಂತೆ ನಾ ಗಾಳಿಯಂತೆ. ಅದೇ ಮತ್ತೆ ಅದು ಈಗ ನೋಡು, ನಾವು ಒಂದು ಪ್ಲಾನ್ ಮಾಡ್ಕೊಂಡು ಮಾತಾಡ್ತೀವಲ್ಲ, ಅದು ಅಷ್ಟು ಆಕ್ಚುಲಿ ನ್ಯಾಚುರಲ್ ಆಗಿ ಬರಲ್ಲ. ಅದಕ್ಕೆ ಮತ್ತೆ ಹಿಂಗೆ ಮಾಡ್ತಿರೋದು ವಿಡಿಯೋ. ಅನ್ಪ್ಲಾನ್ಡ್ ಥಾಟ್ಸ್ಗಳೇ ಜಾಸ್ತಿ ನಮಗೆ ಬೇರೆಯವ್ರು ರೀಚ್ ಆಗೋದು. ಮೊನ್ನೆ ಹೆಂಗ್ ಮಾಡಿದ್ದೆ ಅನ್ಪ್ಲಾನ್ಡ್ ಸಕ್ಕತ್ತಾಗಿ ಒಂದು ವಿಡಿಯೋ. ನಮ್ಗೆ ಜಾಸ್ತಿ ಇಂಗ್ಲೀಷ್ ಕನ್ನಡ. ನಾನು ಅವಾಗಿಂದ ಅದಕ್ಕಂತಾನೆ ಪ್ರಜ್ಞಾಪೂರ್ವಕವಾಗಿ ಕನ್ನಡದಲ್ಲೇ ಅತಿ ಹೆಚ್ಚು ಪದಗಳನ್ನ ಬಳಸ್ತಿದ್ವಿ. ನಾನೇನು ಇಂಗ್ಲೀಷ್ ನಮ್ಗೇನು ಬರುತ್ತೆ ಇಂಗ್ಲೀಷ್ ಮಾತಾಡ್ತೀನಿ. ಇಂಗ್ಲೀಷ್ ಮಾತಾಡೋದಲ್ಲ, ನಿಂಗೆ ಗೊತ್ತಿಲ್ದಂಗೆ ಮಧ್ಯ ಮಧ್ಯ ಇಂಗ್ಲೀಷ್ ಪದ ಬಳಕೆ ಆಗ್ಬಿಡ್ತದೆ. ಅದೇ ಆಗತ್ತೆ, ಅದು ಆಗ್ಬಾರ್ದು. ಎಷ್ಟಾಗತ್ತೆ ಅಷ್ಟು ನಾವು ಸಾಧ್ಯವಾದಷ್ಟು ಕನ್ನಡದಲ್ಲೇ ಮಾತಾಡ್ತೀವಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಫಸ್ಟ್ ನಾವು ಬೇರೆಯವ್ರು ನೋಡಿದ್ರೆ ಜೀವನ ಹೆಂಗೆ ಅವತ್ತು ಹೆಂಗೆ ಹೋಗಿದ್ವಿ ಹಿಂಗೆನಾ, ಹಿಂಗೆ ಒಳಗೆ ಹೋಗಿದ್ವಲ್ಲ. ಬೇರೆಯವ್ರಿಗೋಸ್ಕರ ಬಿಡ್ಬೇಕು ಫಸ್ಟ್. ಪಕ್ಕ ಇದೇ ರೋಡು. ಬೇರೆಯವ್ರಿಗೋಸ್ಕರ ಬದುಕೋದನ್ನ ಫಸ್ಟ್ ನೋಡ್ಬೇಕು. ಈಗ ಜೋರಾಗಿ ಮಾತಾಡಿ. ಈಗ ನಮಗೆ ಎಲ್ಲೋ ಆಯ್ತು ವಾಯ್ಸು. ಎಲ್ಲರೂ ಎದ್ದು ಬರಂಗೆ ಏನೋ ಎಲ್ಲ ಮಲ್ಕೊಂಡಿದ್ದಾರೆ. ಯಾರು ಮಲಗಿರಲ್ಲ ಗುರು. ಯಾರು ಹೊರಗೆ ಬಂದಿದ್ದಾರೆ ಏರಿಯಾದಲ್ಲಿ ನೋಡು. ಸಂಡೆ ಕಣ ಇವತ್ತು. ಬಿಟ್ಟಿದ್ರೆ ನೀನು 11 ಗಂಟೆವರೆಗೆ ಮಲಗಿರ್ತಿದ್ದೀವ. 12 ನಾವು ಅಷ್ಟೇ ಅಲ್ಲ ಕೆಲಸ. 12, 1, 2, 3. ನಮ್ಮನ್ನ ಕೆಲ್ಸಕ್ಕೆ ಬರಲೇ ಹೋದವರು ಏನು ಇಲ್ಲ ಅನ್ಕೋಬಿಟ್ಟರು. ಯಾರು? ಅಭಿಮಾನಿ ದೇವರುಗಳು. ಅಭಿಮಾನಿ ದೇವ್ರಿಗೆ ಪ್ರೇಮಿಂದ ಹೊರಗೆ ಹೋಗ್ತಿದ್ಯಾ? ಆರಾಮಾಗಿ ಮಾತಾಡ್ಕೊಂಡು ಹೋಗೋಣ. ನಮ್ಮ ಸೌಂಡ್ಗಿಂತ ವೆಹಿಕಲ್ ಸೌಂಡೇ ಜಾಸ್ತಿ ಬರುತ್ತೆ ಅನ್ಸುತ್ತೆ ಮೈಕಲ್ಲಿ. ಮೊದಲೇ ನಮ್ಮ ಸೌಂಡ್ ಕಮ್ಮಿ. ನಾನು ಸ್ವಲ್ಪ ಕಾಸ್ಟ್ಲಿ ತೊಗೊಂಡಿದ್ರೆ ಅದು ಸರಿಯಾಗಿ ಬರ್ತಿತ್ತಾ? ಅದೇ ಹಂಗಂತಲ್ಲ, ಎಷ್ಟಿದ್ರು ರೋಡಲ್ಲಿ ಮಾಡ್ಬೇಕಾರೆ ಚೀ 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 ಏನು ನಮ್ಮ ತಲೆ ಮೇಲೆಲ್ಲ ಬಿತ್ತಲ್ಲೋ. ಏನು ಬಿತ್ತು ಅಂತ ಬೇಡ. ಸಾರಿ ಫಾರ್ ಇಂಟರಪ್ಟಿಂಗ್. ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ, ಮತ್ತೆ ಹಚ್ಕೊಂಡ್ವಿ. ಓಕೆ. ಸೊ ನಾವೀಗ ಹೋಗ್ತಾ ಇರೋದು ಬಸವನಗುಡಿಯ ದೊಡ್ಡ ಗಣೇಶನ ದೇವಸ್ಥಾನಕ್ಕೆ. ಹಾಗೆ ಅಲ್ಲಿರುವಂಥ ದೊಡ್ಡ ಬಸವನಗುಡಿ ಕೂಡ. ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಏನು ಅಂದರೆ, ಯಾವುದೇ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡೋ ಮುನ್ನ ಮೊದಲು ಗಣೇಶನಿಗೆ ಪೂಜೆ ಮಾಡಿ ಅವರ ಆಶೀರ್ವಾದನ ಪಡ್ಕೊಂಡು ಶುರು ಮಾಡಬೇಕಂತ. ಸೊ ಅದೇ ರೀತಿ ನಾವು ಈಗ ಗಣೇಶನ ಆಶೀರ್ವಾದ ಪಡ್ಕೊಂಡು ನಮ್ಮ ಒಂದು ಚಾನಲನ್ನು ಶುರು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ಬಸವನಗುಡಿ ದೇವಸ್ಥಾನದ ವಿಶೇಷ ಇತಿಹಾಸ ಸಿಕ್ಕಾಪಟ್ಟೆ ಇದೆ. ನಿಂಗೇನಾದ್ರು ಗೊತ್ತಾ ಅದ್ರ ಬಗ್ಗೆ? ನನಗೂ ಅಷ್ಟೆಲ್ಲ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ?
ಈ ಬಸವನಗುಡಿ ಅನ್ನೋದು ಬೆಂಗಳೂರಿನ ಒಂದು ಒನ್ ಆಫ್ ದ ಓಲ್ಡೆಸ್ಟ್ ಏರಿಯಾಸ್. ಸುಮಾರು ಜನ ಇದ್ರ ಮುಂದೆನೆ ಅಂದ್ರೆ ಇದ್ರಲ್ಲೇ ಓಡಾಡ್ತಾ ಇರ್ತೀವಿ, ಆದ್ರೆ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ನಾಲೆಡ್ಜ್ ಇರಲ್ಲ ನಮಗೆ. ಇದ್ರ ಇತಿಹಾಸ ಏನಂದ್ರೆ ಈ ದೇವಸ್ಥಾನ ಕಟ್ಸಿದ್ ಸುಮಾರು 16ನೇ ಶತಮಾನದಲ್ಲಿ ನಮ್ಮ ಕೆಂಪೇಗೌಡರು. ಈ ಬಸವನಗುಡಿ ಏನ್ ಏರಿಯಾ ಇದೆ, ಮುಂಚೆ ಇದೆಲ್ಲ ಒಂದು ಹಳ್ಳಿ ಆಗಿತ್ತು. ಈ ಬಸವನಗುಡಿ ಅನ್ನೋ ಏರಿಯಾ ಏನಿದೆ ಇದೆಲ್ಲ ಮುಂಚೆ ಹಳ್ಳಿ ಆಗಿತ್ತು, ಗೊತ್ತಿದೆ ಎಲ್ಲರಿಗೂ. ಬೆಂಗಳೂರು ಸಾಕಷ್ಟು ಹಳ್ಳಿಗಳಿಂದ ಸೇರಿದಂತ ಒಂದು ಊರು. ಇವತ್ತಿಷ್ಟು ಡೆವಲಪ್ ಆಗಿದೆ, ಬಟ್ 16ನೇ ಶತಮಾನದಲ್ಲಿ ಈ ಜಾಗಕ್ಕಿದ್ದಂತ ಹೆಸರು ಸುಂಕೇನ ಹಳ್ಳಿ ಅಂತ. ಸೊ ಅಲ್ಲಿ ರೈತರು ಅವರ ಒಂದು ಮೇಜರ್ ಬೆಳೆ ಅಂತ ಏನ್ ಬೆಳೀತಾರೆ ವರ್ಷಕ್ಕೆ, ಅದು ಕಡಲೆ ಬೆಳೆ. ಈಗಲೂ ಅಷ್ಟೇ ಕಡಲೆ ಬೆಳೆ ಪರೀಕ್ಷೆ ನಡೀತು ಪ್ರತಿ ವರ್ಷ. ಅದಕ್ಕೆ ರೀಸನ್ ಏನು ಅಂದ್ರೆ, ರೈತರು ಬೆಳೀತಿದ್ದಂತ ಬೆಳೆನ ಒಂದು ಬಸವ ಅಂದ್ರೆ ನಂದಿ ಪ್ರತಿ ಹುಣ್ಣಿಮೆ ದಿನ ಬಂದು ಅದನ್ನ ತಿಂದು ಡೆಸ್ಟ್ರಾಯ್ ಮಾಡ್ತಿತ್ತಂತೆ. ಬಟ್ ರೈತರ ಕೈಗೆ ಅದು ಸಿಗ್ತಾನೆ ಇರಲಿಲ್ಲ. ಸೊ ಒಂದಿನ ಏನ್ ಮಾಡ್ತಾರೆ, ರೈತರೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿ ಒಂದು ಹುಣ್ಣಿಮೆ ದಿನ ಅದನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಅದು ಓಡ್ತಾ ಓಡ್ತಾ ಹೋಗಿ ಏನು ದೇವಸ್ಥಾನ ಇದೆ ಬಸವನ ಗುಡಿ ಅಂತ, ಆ ದೇವಸ್ಥಾನದ ಮೇಲೆ ಹೋಗಿ ಅದು ಮಾಯ ಆಗ್ಬಿಡುತ್ತೆ. ಅಂದ್ರೆ ಅಲ್ಲೇ ಕಲ್ಲಾಗಿ ಅದು ಈಗೇನು ಬಸವ ಅಂತ ನಾವು ಪೂಜೆ ಮಾಡ್ತೀವೋ ಅದು ಆ ಥರ ಇದಾಗೋಗುತ್ತೆ. ಅದು ಆಕ್ಚುಲಿ ಒಂದು ಹೈಟ್ ಅಂದ್ರೆ ಚಿಕ್ಕ ಕಲ್ಲಿಂದ ದೊಡ್ಡದಾಗ್ತಾನೆ ಇರುತ್ತೆ, ಹೈಟ್ ಆಗ್ತಾನೆ ಇರುತ್ತೆ. ಅದನ್ನ ಕಮ್ಮಿ ಮಾಡಬೇಕು ಅಂದ್ರೆ ಅದನ್ನ ಹೈಟ್ ಆಗೋದನ್ನ ನಿಲ್ಲಿಸ್ಬೇಕು ಅನ್ನೋ ಕಾರಣ ರೈತರ ಸೇರ್ಬಿಟ್ಟು ಇದ್ರ ಮೇಲೆ ಒಂದು ಕಬ್ಬನ ಇದ್ ಮಾಡಿ ಅಂದ್ರೆ ಹೈಟ್ ಆಗದೆ ಇರೋ ತರ ನೋಡ್ಕೊಂತಾರೆ. ಕಬ್ಬಣ ಇದ್ ಮಾಡ ಹಾ, ರಾಡ್ ಹಾಕ್ಬಿಟ್ಟು. ಅದು ಎಷ್ಟು ವರ್ಷಕ್ಕೆ ಒಂದ್ಸಲ ಆಗುತ್ತೆ ಏನಾದ್ರು ಗೊತ್ತಾ? ಅಂದ್ರೆ ಈಗಲೂ ಹೈಟ್ ಆಗ್ತಿದೆ ಅಂತಾರೆ, ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಅದು ಒಂದು 15-20 ಅಡಿ ಇರ್ಬೋದು. ವರ್ಷದಿಂದ ವರ್ಷಕ್ಕೆ ಹೈಟ್ ಆಗುತ್ತೆ ಅಂತ ಕಲ್ಲು ಹೈಟ್ ಆಗೋದು ಗೊತ್ತಾಗಲ್ಲ ಅಷ್ಟು. ತುಂಬಾ ಹಳೇದಲ್ಲ? ಹಾ. ಸೊ ಅದಾದ್ಮೇಲೆ ಕೆಂಪೇಗೌಡರು ಅದಕ್ಕೆ ಅದೊಂದು ದೇವಸ್ಥಾನ ಕಟ್ಟಿಸ್ತಾರೆ. ಅವಾಗಿಂದನೂ ಅದು ಕಡಲೆಕಾಯಿ ಪರೀಕ್ಷೆ ಅಂತ ಪ್ರತಿ ವರ್ಷದ ಅಂತ್ಯದಲ್ಲಿ ಅಂದ್ರೆ ಕಾರ್ತಿಕ ಮಾಸದ ಕೊನೆ ಸೋಮವಾರ ಅಥವಾ ಮಂಗಳವಾರದ ಟೈಮಲ್ಲಿ, ಸೋಮವಾರ ಮತ್ತು ಮಂಗಳವಾರ 2 ದಿನ ಎಷ್ಟು ವರ್ಷ ಆಯ್ತು ನಿರ್ಮಾಣ ಮಾಡಿ, ಅದೇನಾದ್ರು ಗೊತ್ತಾ? ನಾವು 1537 ಅಂದ್ರೆ ಅಲ್ಲಿಂದ ಕೌಂಟ್ ಮಾಡ್ಕೊಂಬಂದ್ರೆ ಹೆಚ್ಚು ಕಡಿಮೆ 1537. ಹಾ, 16ನೇ ಶತಮಾನ ಅಂತ ಕೇಳಿದೀನಿ. ಹಾ, 16ನೇ ಶತಮಾನ ಅಂದ್ರೆ ಅದೇ 1537. ಸೊ ಅದು ವಿಜಯನಗರ ಎಂಪೈರ್ ಏನಿದೆ ಅದರ ಒಂದು ಶಿಲ್ಪಕಲಾ ಶೈಲಿಯಲ್ಲಿದೆ, ಅಂದ್ರೆ ಆರ್ಕಿಟೆಕ್ಚರ್, ವಿಜಯನಗರ ಆರ್ಕಿಟೆಕ್ಚರ್ ಸ್ಟೈಲಲ್ಲಿ. ಬೆಂಗಳೂರಿನ ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ಸ್. ಬೆಂಗಳೂರಿನ ಇತಿಹಾಸ ತಿಳ್ಕೊಂತಂದ್ರೆ ಸುಮಾರಿದೆ. ಇವತ್ತಿನ ಜನರೇಷನ್ ಬಂದ್ಬಿಟ್ಟು ವೈಟ್ ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಟಿನೇ ಬೆಂಗಳೂರು ಅನ್ಕೊಂಡಿದ್ದಾರೆ. ಎಲ್ಲಿಂದನೋ ಬಂದವ್ರು ನಾವೇ ಬೆಂಗಳೂರು ಕಟ್ಸಿದ್ವಿ ಅನ್ಕೊಂಡಿದ್ದಾರೆ. ಆದ್ರೆ ನಿಜವಾದ ಕಟ್ಸಿದ್ದು ಕೆಂಪೇಗೌಡರು. ನೀವೆಲ್ಲ ಇಲ್ಲಿ ಬಂದು ವಾಸ ಮಾಡ್ತಿದೀವಿ ಅಷ್ಟೇ. ಹತ್ರ ಬಂದ್ವಿ, ಇನ್ನೇನು ಹೋಗ್ತಾ ಇದೀವಿ. ಬನ್ನಿ ಬನ್ನಿ ಬನ್ನಿ, ಬಲೆ ಬಲೆ ಬಲೆ. ಆಕ್ಚುಲಿ ಅದ್ರ ಬಗ್ಗೆ ಹೇಳಕ್ ಹೋದ್ರೆ ಇನ್ನೂ ತುಂಬಾ ಇದೆ ಅನ್ಸುತ್ತೆ. ನಾವು ಶಾರ್ಟ್ ಕಟ್ ಆಗಿ ಹೇಳಿದೀವಿ. ಕಡ್ಲೆಕಾಯಿ ಪರೀಕ್ಷೆ ಅಂದ್ರೆ ಏನು? ನಾನು ಬಂದು ಬೆಂಗಳೂರಿಗೆ 3.5-4 ವರ್ಷ ಆಗ್ತಾ ಉಂಟು. ಮತ್ ನಾನು ಇಲ್ಲಿವರೆಗೂ ನಾನು ಕಡ್ಲೆಕಾಯಿ ಪರೀಕ್ಷೆ ಹೋಗಿಲ್ಲ. ಹೇಗ್ ನಡೆಯುತ್ತೆ? ಪರೀಕ್ಷೆ ಅಲ್ಲ, ಪರೀಕ್ಷೆ ಅಂದ್ರೆ ಮೇಳ ಅಂತ, ಒಂಥರ ಏನು ಜಾತ್ರೆ, ಫೇರ್, ಫೆಸ್ಟಿವಲ್ ತರ ಪರೀಕ್ಷೆ. ಕಡ್ಲೆಕಾಯಿ ಪರೀಕ್ಷೆ ಇದೇ ರೋಡಲ್ಲೇ ಬಂದಿದ್ಯಾ? ಒಂದ್ 2 ಸಲ. ಇದೇ ರೋಡಲ್ಲೇ ರೋಡ್ ಸೈಡ್ಗೆಲ್ಲ ಹಾಕಿರ್ತಾರೆ ರೈತರು. ಈ ರೋಡ್ ಫುಲ್ ಬ್ಲಾಕ್ ಆಗಿರುತ್ತೆ. ನಾನು ಬಂದಿಲ್ಲ, ನಾನು ಬಂದು 3-4 ವರ್ಷ ಆಯ್ತು, ಬಟ್ ನಾನು ಹಿಂಗ್ ಬರಕ್ ಆಗ್ಲಿಲ್ಲ. ಮೊನ್ನೆ ರೀಸೆಂಟ್ ಆಗಿ ಆಯ್ತು, ಬರ್ಬೇಕಿತ್ತು, ನಂದು ಮಿಸ್ ಆಯ್ತು. ಬರೋಣ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ಕೊಳಕ್ಕೆ ಬರೋಣ. ಯಾವ ಟೈಮಲ್ಲಿ? ಗೋವರ್ಧನ ಕ್ಷೇತ್ರ. ಉಡುಪಿ ಮಠ, ಉಡುಪಿ ಪುತ್ತಿಗೆ ಮಠ ಬ್ರಾಂಚ್. ಮಠ ಬ್ರಾಂಚ್ ಅಲ್ಲ? ಉಡುಪಿ ಅಷ್ಟಮಠಗಳಿದಾವಲ್ಲ, ಅದರಲ್ಲಿ ಒಂದು ಪುತ್ತಿಗೆ ಮಠ. ವಿದ್ಯಾಪೀಠ. ಲೌಕಿಕ ಬರ್ಬೇಕು ಒಂದ್ಸಲ. ಅಂದ್ರೆ ಈಗ ನಾವು ಬಸವನಗುಡಿಯ ದೇವಸ್ಥಾನಕ್ಕೆ ಬಂದಿದ್ವಿ. ಇದೇ ದೇವಸ್ಥಾನ.
ಈಶ್ವರನ ಹೂದೋಟ ಮಾತ್ರ ಅಲ್ಲ, ಆ ಫಿಲ್ಮ್ ಹೀರೋಯಿನ್ ಕೂಡ ನೆನಪಾಗ್ತದೆ. ಹಿಂಗ್ ತೋರಿಸಿದ್ರೆ ಹೋಯ್ತು, ಹಿಂಗ್ ತೋರಿಸಿದ್ರೆ ಬಂತು. ಸಣ್ಣ ಕಿಸಿಡು ಮುತ್ತು ಸಣ್ಣ ಕಿಸಿಡು. ಅದೇ ತೆರೆ ಹಿಂದೆ ಹುಲಿ, ತೆರೆ ಮುಂದೆ ಇಲಿ ಸಾಂಗ್ ಇದೆಯಲ್ಲ, ಮೊದಲು ಮಕ್ಕಳಾಗಬೇಕು ಆಮೇಲೆ ಲಗ್ನ ಆಗ್ಬೇಕು. ಇವೆಲ್ಲ ಕಟ್ಟೆ ಎಡಿಟಿಂಗ್, ಆಗ್ಬಿಡತ್ತಲ್ಲ. ಇವೆಲ್ಲ ಎಡಿಟಿಂಗ್ ಅಲ್ಲಿ ಕಟ್ಟು. ಸಲಾರಲ್ಲ ಇದು KGF. ಪೊದೆ ಪ್ರೇಮಿಗಳು ನಾವು ಬಂದೀವಂತ ಇಂಥ ಹಾಡುಗಳು ಆಡ್ತಾರೋ ಅಥವಾ ನಾವು ಇಂಥ ಹಾಡುಗಳು ಇರೋ ಕಡೆನೇ ನಾವು ಹುಡ್ಕೊಂಡ್ ಬರ್ತೀವೋ ಗೊತ್ತಿಲ್ಲ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಗ್ಯಾಪ್ ಕೊಡು ಮಧ್ಯಕ್ಕೆ, ನನ್ಗೆ ಹೇಳಿ ನಿಲ್ಲಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿ. ಎಲ್ಲಿಗೆ ಪಯಣ, ಕಾಯ್ತಾ ಇರಿ, ನೋಡ್ತಾ ಇರಿ ನಿಖ್ಯ ಆ್ಯಂಡ್ ಮುಖ್ಯ. ಎಲ್ಲಿಗೆ ಪಯಣ? ಪ್ರಯಾಣ ಮಾತ್ರವಲ್ಲ, ಅನುಭವ.